ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ನಾಳೆಗೆ 1 ತಿಂಗಳವಾಗುತ್ತದೆ. ಆದರೂ ಸಚಿವ ಸಂಪುಟದ ವಿಸ್ತರಣೆ ಇನ್ನೂ ಆಗಿಲ್ಲ. ಈ ರಾಜ್ಯದ ಜನತೆ, ಶಾಸಕರು, ಹಲವಾರು ಹಿರಿಯರು ಇಷ್ಟು ತಡವಾಗಬಾರದಾಗಿತ್ತು ಎಂದು ಅಭಿಪ್ರಾಯವನ್ನು ನೀಡುತ್ತಿದ್ದಾರೆ. ಏಕೆಂದರೆ ಈಗಾಗಲೇ 14 ಜನ ಸಚಿವರು ಕ್ಯಾಬಿನೆಟ್ನಲ್ಲಿ ಇದ್ದಾರೆ. ಒಕ್ಕಲಿಗ ಜನಾಂಗಕ್ಕೆ 2 ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಲಿಂಗಾಯತ ಜನಕ್ಕೆ 3, SC ಜನಾಂಗಕ್ಕೆ 3, ಹಿಂದುಳಿದ ವರ್ಗಕ್ಕೆ 2, ST ಜನಾಂಗಕ್ಕೆ 1, ಕ್ರೈಸ್ತ ಜನಾಂಗಕ್ಕೆ 1, ರೆಡ್ಡಿ ಜನಾಂಗಕ್ಕೆ 1, ಮುಸ್ಲಿಂ ಜನಾಂಗಕ್ಕೆ 1. ಹೀಗೆ ಒಟ್ಟು ಟೋಟಲ್ ಹೇಳಬೇಕಂದ್ರೆ 14 ಜನ ಈಗಿನ ಕ್ಯಾಬಿನೆಟ್ನಲ್ಲಿ ಇದ್ದಾರೆ. ಈಗ ಮುಂದಿನ 2ನೇ ಕಂತಿನ ಸಚಿವ ಸಂಪುಟದಲ್ಲಿ ಯಾವ ಜಾತಿಗೆ ಎಷ್ಟು ಕೊಡಬೇಕೆಂಬ ಲೆಕ್ಕಾಚಾರ ನಡೆದಿದೆ. ನಮಗೆ ತಿಳಿದು ಬಂದ ಪ್ರಕಾರ ಲಿಂಗಾಯತರಿಗೆ 4 ಸಚಿವ ಸ್ಥಾನ, ಒಕ್ಕಲಿಗರಿಗೆ 3 ಸಚಿವ ಸ್ಥಾನ, SC ಜನಾಂಗಕ್ಕೆ 2 ಸಚಿವ ಸ್ಥಾನ, ST ಜನಾಂಗಕ್ಕೆ 1 ಅಥವಾ 2, ಕ್ರೈಸ್ತ ಜನಾಂಗಕ್ಕೆ 1 ಸಚಿವ ಸ್ಥಾನ, ರೆಡ್ಡಿ ಜನಾಂಗಕ್ಕೆ 1 ಸಚಿವ ಸ್ಥಾನ, ಬ್ರಾಹ್ಮಣ ಜನಾಂಗಕ್ಕೆ 1 ಸಚಿವ ಸ್ಥಾನ, ಮುಸ್ಲಿಂ ಜನಾಂಗಕ್ಕೆ 1 ಸಚಿವ ಸ್ಥಾನ. ಹೀಗೆ ಒಟ್ಟು 2ನೇ ಕಂತಿನಲ್ಲಿ 17 ಜನ ಶಾಸಕರು ಸಚಿವರಾದರೆ ಇನ್ನು ಉಳಿಯುವುದು 3. ಏಕೆಂದರೆ ರಾಜಕೀಯ ಏರುಪೇರಿನಲ್ಲಿ ಹಾರ್ಡ್ಕೋರ್ ಅಂದರೆ ಭಾರಿ ಬಂಡಾಯ ಸಾರಿದ ಶಾಸಕರನ್ನು ಸಮಾಧಾನಪಡಿಸಲಿಕ್ಕೆ ಮತ್ತು ಸರ್ಕಾರವನ್ನು ಸುಸೂತ್ರವಾಗಿ ತೆಗೆದುಕೊಳ್ಳಲಿಕ್ಕೆ ಮುಂದೆ ಬರ್ತಕ್ಕಂಥ ರಾಜಕೀಯ ಏರುಪೇರುಗಳನ್ನು ನಿಯಂತ್ರಣ ಮಾಡಲಿಕ್ಕೆ 3 ಸಚಿವ ಸ್ಥಾನವನ್ನು ಖಾಲಿ ಇಡಬೇಕೆಂದು ಹೈಕಮಾಂಡ್ ನಿರ್ಧಾರ ಮಾಡಿದೆ ಎಂದು ದೆಹಲಿ ಮೂಲಗಳಿಂದ ತಿಳಿದು ಬಂದಿದೆ. ಈಗ ಶಿವಕುಮಾರ್ ಅವರು 1ನೇ ಕಂತು ರಚಿಸಿ ವಿಧಾನ ಪರಿಷತ್ ಚುನಾವಣೆ ಎದುರಿಸಿ ಬಿಡದಿ ಸಮಸ್ಯೆಯ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಜಾತಕ ಪಕ್ಷಿಯಂತೆ ನೋಡ್ತಿರುವ ಶಾಸಕರ ಒಂದು ಆಸೆಯನ್ನು ಯಾವ ರೀತಿಯಾಗಿ ಇವರು ನಿಭಾಯಿಸುತ್ತಾರೆ ಎಂಬುದನ್ನು ರಾಜ್ಯದ ಜನತೆ ಜಾತಕ ಪಕ್ಷಿಯಂತೆ ಕಾದು ನೋಡುತ್ತಿದ್ದಾರೆ. ಆದಷ್ಟು ಬೇಗ ಇಷ್ಟು ಒಂದು ಸಚಿವ ಸಂಪುಟ ವಿಸ್ತರಣೆಯಾಗಿ 1 ತಿಂಗಳ ಯಾವ ಕಾಲಕ್ಕೂ ವಿಳಂಬವಾಗಿ ನಡೆದಿಲ್ಲ. ಹಿಂದಿನ ಅನೇಕ ಸರ್ಕಾರಗಳಲ್ಲಿ ಅನೇಕ ಮುಖ್ಯಮಂತ್ರಿಗಳು ಸರ್ಕಾರ ರಚಿಸಿಕೊಂಡು ಇಷ್ಟು ದಿವಸ ಯಾರೂ ಸಚಿವ ಸ್ಥಾನ ವಿಸ್ತರಣೆಯನ್ನು ಬಿಟ್ಟಿರಲಿಲ್ಲ. ಏಕೆಂದರೆ 20 ಸಚಿವ ಸ್ಥಾನಗಳು ಖಾಲಿ ಇವೆ ಎಂದರೆ ಬಹಳ ಮುಜುಗರ ಮತ್ತು ಒಂದು ಜಿಗುಪ್ಸೆ ಬರ್ತಕ್ಕಂಥ ಸಂಗತಿಯಾಗಿದೆ. ಆದಷ್ಟು ಬೇಗ ಶರವೇಗದಲ್ಲಿ 2ನೇ ಕಂತಿನ ಸಚಿವ ಸಂಪುಟವನ್ನು ರಚಿಸಿಕೊಂಡು ಶರವೇಗದ ಸರ್ಕಾರ ಜನರ ಸಮಸ್ಯೆಗೆ ಸ್ಪಂದಿಸುವ ಸಚಿವರನ್ನು ಶಾಸಕರನ್ನು ಸೇರಿಸಿಕೊಂಡು ಮುಖ್ಯಮಂತ್ರಿಗಳು ಸರ್ಕಾರವನ್ನು ಸಮರ್ಥವಾಗಿ ನಡೆಸಬೇಕೆಂದು ಈ ರಾಜ್ಯದ ಜನತೆಯ ಬಯಕೆಯಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. NG ಕಾರ್ಟಗಿ, ಹಿರಿಯ ಪತ್ರಕರ್ತರು, ಬೆಂಗಳೂರು.